ನ್ಯೂರೋ ಸರ್ಜನ್ನು ಮತ್ತು ನಮ್ಮ ಡಾಕ್ಟರ್ ಪ್ರಕಾಶ್ ಧರಂಗೌಡರು ನ್ಯೂರೋ ಎನೆಸ್ಥೆಟಿಸ್ಟ್. ಈ ಸಿದ್ಧಗಿರಿ ಹಾಸ್ಪಿಟ್ಲಿನ ಅವರು ಡೈರೆಕ್ಟರ್ಸ್. ಕಣೇರಿ ಮಠದಲ್ಲಿ ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಂಥ ಒಂದು ಹೊಸ ಯಂತ್ರವನ್ನು ಪರಿಚಯಿಸೋದಕ್ಕಾಗಿ ಈ ಪ್ರೆಸ್ ಮೀಟ್ ಕರೆದಿತ್ತು. ಅದರಲ್ಲಿ ಈಗ ತಮಗೆ ಹೇಳಿದಂತೆ ದೇಶದಲ್ಲೇ ಈ ತಂತ್ರಜ್ಞಾನದಲ್ಲಿ ಒಂದು ಹೊಸ ಮೈಕ್ರೋಸ್ಕೋಪನ್ನು ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಿದ್ದಾರೆ. ಅದು ಸಾಮಾನ್ಯ ಜನರ ಸೇವೆಗಾಗಿ. ಈಗ ಡಾಕ್ಟರ್ ಶಿವಶಂಕರ್ ಹೇಳಿದಂತೆ ಇದೇ ಮಷೀನನ್ನು ದಿಲ್ಲಿ, ಮುಂಬೈ, ಬೆಂಗಳೂರಂಥ ಶಹರಗಳಲ್ಲಿ ಬಳಸಿದರೆ ಪೇಷಂಟ್ಗೆ ಸುಮಾರು 10 ಲಕ್ಷಗಟ್ಟಲೆ ಖರ್ಚು ಬರುತ್ತೆ ಸರ್ಜರಿಗೆ. ಆ ಸರ್ಜರಿಯನ್ನು 1 ಲಕ್ಷ ರೂಪಾಯಿನಲ್ಲಿ ಸಿದ್ಧಗಿರಿಯಲ್ಲಿ ಮಾಡ್ತಾಯಿದ್ದೇವೆ. ಮಷೀನ್ಗೆ ಹಣ ಖರ್ಚಾದರೂ ಸಹಿತ ಆ ಹಣವನ್ನು ಪೇಷಂಟ್ಗಳ ಮೇಲೆ ಭಾರ ಬೀಳದಂತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇಂತಹ ಒಂದು ಟೆಕ್ನಾಲಜಿ ಸಾಮಾನ್ಯ ಜನರಿಗೆ, ಹಣ ಇದ್ದವ್ರು ಏನು ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಪಚಾರ ಮಾಡಿಸ್ಕೋಬೋದು. ಆದರೆ ಯಾರ ಹತ್ರ ಹಣ ಇಲ್ಲವೋ ಅಂಥವ್ರಿಗೆ ಈ ಸೌಕರ್ಯವನ್ನು ಒದಗಿಸುವ ದೃಷ್ಟಿಯಿಂದ ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ಈ ಯಂತ್ರವನ್ನು ತಂದಿದ್ದಾರೆ. ಇದರ ಸದುಪಯೋಗವನ್ನು ಅವಶ್ಯಕತೆಯುಳ್ಳಂಥವರು ಎಲ್ಲರೂ ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಮಾಧ್ಯಮದ ಮೂಲಕ, ಪ್ರಿಂಟ್ ಮೀಡಿಯಾ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಿರಲಿ, ತಮ್ಮೆಲ್ಲರ ಮಾಧ್ಯಮದಿಂದ ಸಾಮಾನ್ಯ ಜನರಿಗೆ ಇದರ ಪರಿಚಯ ಆಗಲಿ, ಅದರಿಂದ ಆ ಜನರು ಬಂದು ಇದರ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ. ಅದು ಅಪಸ್ಮಾರ ಆಗಿರ್ಬೋದು ಅಥವಾ ಮೆದುಳಿನಲ್ಲಿರುವಂಥ ಗಂಟುಗಳಾಗಿರ್ಬೋದು ಅಥವಾ ಇನ್ಯಾವುದೇ ಜಟಿಲ ಸರ್ಜರಿ ಏನಿವೆ ಅವುಗಳನ್ನು ಮಾಡುವಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಮಾಡಿ, ಮೊದಲು ಒಂದು ದಿವಸಕ್ಕೆ 2 ಸರ್ಜರಿ ಮಾಡ್ತಿದ್ರಂದ್ರೆ ಈಗ ಅದೇ ಆ ಮಷಿನ್ ಸಹಾಯದಿಂದ ಒಂದು ದಿವಸಕ್ಕೆ 3 ಅಥವಾ 4 ಸರ್ಜರಿ ಮಾಡುವಂಥ ಕೆಪಾಸಿಟಿ ಅವರಲ್ಲಿ ಬರ್ತಾ ಇರೋದ್ರಿಂದ ಇಂಥ ಒಂದು ಒಳ್ಳೆಯ ಯಂತ್ರವನ್ನು ಸಾಮಾನ್ಯರಿಗಾಗಿ ತಂದಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ತಮಗೆ ವಿನಂತಿ ಏನು ಅಂದರೆ ಈ ವಿಷಯವನ್ನು ಜನಸಾಮಾನ್ಯರವರೆಗೆ ಮುಟ್ಟಿಸಿದರೆ ಪಾಪ ಆ ಜನತೆಗೆ ಹೀಗಿದೆ ಅನ್ನೋದು ಗೊತ್ತಾಗಬೇಕು. ಇದು ಒಂದು ತಂತ್ರಜ್ಞಾನ ಹೀಗಿದೆ ಮತ್ತು ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾದರೆ ಅವ್ರು ಪಡೆದುಕೊಳ್ತಾರೆ ಅಂತಕ್ಕಂಥ ಕಳಕಳಿಯಿಂದ ತಮ್ಮ ಮೂಲಕ ಈ ವಿಷಯವನ್ನು ಸಾಮಾನ್ಯ ಜನರಿಗೆ ತಿಳಿಸ್ತಾ ಇದ್ದಾರೆ. ನಮಸ್ಕಾರ. ಅದೇ ಈಗ ಹೇಳಿದ್ರಲ್ಲ, ಇದೇ ಒಂದು ವೇಳೆ ನಾವು ಮುಂಬೈ ಮತ್ತು ಬೆಂಗಳೂರಲ್ಲಿ ಮಾಡಿದರೆ ಒಂದು 10 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಬರುತ್ತೆ, 10 ರಿಂದ 15 ಲಕ್ಷ. ಅದು ಇಲ್ಲಿ ಕಣೇರಿಯಲ್ಲಿ 1 ಲಕ್ಷ ರೂಪಾಯಿದಲ್ಲಿ ಈ ಸರ್ಜರಿ ಆಗುತ್ತೆ. ಸರ್ಕಾರಿ ಸೌಲಭ್ಯ ಇದೆ. ಕರ್ನಾಟಕ ಸರ್ಕಾರದ ಎಲ್ಲ ಸವಲತ್ತುಗಳು ಸಹಿತ ಈ ಹಾಸ್ಪಿಟ್ಲಿಗೆ ಅಪ್ಲೈ ಆಗ್ತವೆ. ಅದರಲ್ಲಿ ಫ್ರೀಯಾಗಿ ಹೋಗುತ್ತೆ ಪೂರ್ತಿಯಾಗಿ. ರೆಗ್ಯುಲರ್ ಮೈಕ್ರೋಸ್ಕೋಪ್ ರೆಗ್ಯುಲರ್ ಭಾಳಷ್ಟು ವೆರೈಟಿ ಇದಾವೆ ರೀ. ಮೈಕ್ರೋಸ್ಕೋಪ್ಸ್ ಏನು ಕಾಮನಾಗಿ ಜನ ಯೂಸ್ ಮಾಡ್ತಾರಲ್ರಿ, ಭಾಳಷ್ಟು ಜನ ರೀಫರ್ಬಿಶ್ ಯೂಸ್ ಮಾಡಾಕ್ತಾರೆ. ರೀಫರ್ಬಿಶ್ ಅಂತಂದ್ರೆ 60 ಬೇರೆ ದೇಶದಾಗ ಯೂಸ್ ಮಾಡಿರ್ತಾರೆ, ಅವು ಔಟ್ಡೇಟ್ ಆದ್ಮೇಲೆ ತೆಗಿತಾರೆ. ಅವು 10 ರಿಂದ 15 ಲಕ್ಷ ಸಿಗ್ತವೆ. ಹಾಂ, ದೇಶದಲ್ಲಿ ಫಸ್ಟ್ ಇದು. ಹಾಂ, ದೇಶದಾಗ ಫಸ್ಟ್ ಇನ್ಸ್ಟಾಲೇಷನ್, ಫಸ್ಟ್ ಕ್ವಾಲಿಟಿ ಒಳಗಡೆ ಒಂದು ದೇಶದ 10 ಹಾಸ್ಪಿಟ್ಲ್ಗಳಲ್ಲಿ ಇದು ಒಂದು. ನಮ್ಮಲ್ಲಿ ನಾನು ನ್ಯೂರೋ ಸರ್ಜನ್ ರೀ, ನನ್ನ ಜೊತೆ ಮತ್ತೊಂದು 2 ಜನ ನ್ಯೂರೋ ಸರ್ಜನ್ ಇರ್ತಾರೆ, ನ್ಯೂರಾನಿಸ್ಟಿಸ್ಟ್ ಇದ್ದಾರೆ ರೀ, ಅಸಿಸ್ಟೆಂಟ್ ಡಾಕ್ಟರ್ ಮತ್ತೊಬ್ಬರು ಇರ್ತಾರೆ. ಆಮೇಲೆ ಮತ್ತೊಂದು 3 ಸ್ಕ್ರಬ್ ನರ್ಸ್. ಒಂದು ಆಪ್ರೇಷನ್ ಮಾಡಬೇಕಾದ್ರೆ ಒಂದು 7 ಜನ ಸ್ಕ್ರಬ್ ಆಗಿತ್ತು. ಸೊ ದೊಡ್ಡ ಟೀಮ್ ಇರ್ತದೆ. ಫುಲ್ ಟೈಮ್ 24/7 ಈ ಮೈಕ್ರೋಸ್ಕೋಪ್ ಮೇಲೆ ಈಗ ಬಂದು 1 ತಿಂಗಳು ಆಯ್ತು ರೀ. ಸುಮಾರು 100 ತನಕ ಆಪ್ರೇಷನ್ಸ್ ಆಗ್ಯಾವ.
ಯಾವ ಕಂಟ್ರೀಸ್ ಮತ್ತು ಅದ್ರ ರಿಸಲ್ಟ್ ಏನೈತಿ? ಇದು ಆ್ಯಕ್ಚುಲಿ ಜರ್ಮನ್ ಇದೆ, ಜರ್ಮನ್ ಮೇಡ್ ಕಂಪ್ನಿ ಜೈಸ್. ಅಲ್ಲ, ಅದು ರೋಬೋಟಿಕ್ಸ್ ಸರ್ಜರಿ. ಅದು ರೋಬೋಟಿಕ್ಸ್ ಸರ್ಜರಿ. ಅದು ನ್ಯೂರೋ ಸರ್ಜರಿ ಒಳಗೆ ಬ್ರೈನ್ ಸರ್ಜರಿ ರೋಬೋಟಿಕ್ ಅಂತ ಬಂದಿಲ್ಲ ರೀ. ಯಾಕಂದ್ರೆ ಅಲ್ಲಿ ಹೆಂಗಿರ್ತದ್ರೆ ಹೊಟ್ಟೆ ಒಳಗೆ ದೊಡ್ಡ ಜಾಗ ಇರ್ತದೆ, ಏನೋ ನೀವು ಮಾಡ್ಬೋದು ರೀ. ಇಲ್ಲಿ ಒಂದು ಸಬ್ ಮಿಲಿಮೀಟ್ರು ಆ ಕಡೆ ಈ ಕಡೆ ಹೋದ್ರಂತೂ ಕೂಡ ಕೈ ಹೋಗ್ತದೆ, ಕಾಲು ಹೋಗ್ತದೆ. ಈ ಮೈಕ್ರೋಸ್ಕೋಪ್ ಇಂಡಿಯಾದಾಗ ಫಸ್ಟ್ ಸೊಲ್ಯೂಷನ್. ಹಾಂ 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 ಇದಕ್ಕೆ ಸಮಾನವಾದಂಥ ಬೇರೆ ಕಂಪ್ಯೂಟರ್ ಮೈಕ್ರೋಸ್ಕೋಪ್ಸು ಅಥವಾ ಬೇರೆ ಮೈಕ್ರೋಸ್ಕೋಪ್ಸು ಅದಾವೆ. ಈಗ ನಮ್ಮ ಹತ್ರನೂ ಮೈಕ್ರೋಸ್ಕೋಪ್ ಅದಾವಲ್ಲ ರೀ. ಇದಕ್ಕಿಂತ ಮುಂಚೆ 3 ಮೈಕ್ರೋಸ್ಕೋಪ್ ಅದಾವೆ. ಇಂಥ ಒಂದಲ್ಲ 3 ಮೈಕ್ರೋಸ್ಕೋಪ್ ಅದಾವೆ. ಬಟ್ ಅವು ಕೆಳಗಿನ ಗ್ರೇಡ್ ಇದಾವೆ, ಅದು ಅಪ್ಡೇಟ್ ಮಾಡ್ಕೊಂಡಿರೋದು. ಏನು ಹಾಂ, ನರಗಳ ಸಂಬಂಧಪಟ್ಟದ್ದು ಎಲ್ಲ ಆಪ್ರೇಷನ್ಸ್ ಮಾಡ್ದವ್ರು. ಈಗಂತೂ ಹೆಂಗಾಗಿರ್ತದ್ರೆ ಅತಿ ಕಾಂಪ್ಲೆಕ್ಸು ಇಂಥ ಆಪ್ರೇಷನ್ಸ್ ಎಲ್ಲಿಯೂ ಆಗಂಗಿಲ್ಲಪ್ಪ. ಅಂಥ ಆಪ್ರೇಷನ್ಸ್ ಮಾಡಲಿಕ್ಕಿಂತ ನಮ್ಮ ಹತ್ರ ನಮ್ದು ಹೇಳಬೇಕು ಅಂತಂದ್ರೆ OPDಗೆ 100ರಿಂದ 150 ಪೇಷಂಟ್ಸ್ ಇರ್ತಾರೆ ಆಲ್ಮೋಸ್ಟ್. ಇದಕ್ಕೆ ಇಲ್ಲಿ ನಮ್ಮ ಶಿವಮೊಗ್ಗ, ಹಾವೇರಿ, ಕುಷ್ಟಗಿ, ಗುಲ್ಬರ್ಗ, ಹೈದ್ರಾಬಾದ್ ಬಾರ್ಡರ್, ಕಂಪ್ಲೀಟ್ ಮಹಾರಾಷ್ಟ್ರ, ಗೋವಾ, ಆಮೇಲೆ ಕೆಲವೊಂದು ಸರ್ತಿ ಇವನ್ ಔಟ್ ಆಫ್ ಕಂಟ್ರಿ ಜನರಲ್ಲಿ ಬರಾಕ್ತಾ ಇರೋದು. ಯಾಕಂದರೆ ಇಲ್ಲೂ ಟೆಕ್ನಾಲಜಿ ಆಮೇಲೆ ಮಾಡುವಂಥ ಆಪ್ರೇಷನ್ಸು ಭಾರತದಾಗ ಒಂದು 10-12 ಕಡೆ ಅಷ್ಟೇ ಆಗ್ತವೆ. ಸೊ ಇದು ಇನ್ಫಾರ್ಮೇಷನ್ ಜನಕ್ಕೆ ಇಲ್ಲ. ಸೊ ನಮ್ಮ ಹತ್ರ ಆಲ್ಮೋಸ್ಟ್ 1 ತಿಂಗಳದ್ದು ವೇಟಿಂಗ್ ಅದ. ನಾವು ದಿವಸ ಒಂದು 2-3 ಆಪ್ರೇಷನ್ ಮಾಡ್ತೀವಿ. ಇಷ್ಟು ಆದರೂ ನಮ್ಮ ತಕ್ಕ 1 ತಿಂಗಳದ್ದು ವೇಟಿಂಗ್ ಅದ.